ಎಲ್ಲರಿಗೂ ನಮಸ್ತೆ. ನಮ್ಮ KLE ಶಿಕ್ಷಣ ಮಹಾವಿದ್ಯಾಲಯದ 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಾಗಿರ್ತಕ್ಕಂತಹ ಸೀಮಾ ಸಲ್ಗರ್ ಅವರು ನಾನು ಕಂಡಂತೆ ಒಬ್ಬ ಒಳ್ಳೆಯ ಪ್ರಶಿಕ್ಷಣಾರ್ಥಿ. ಜೊತೆಗೆ ಒಂದು ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಂಡು ಬಂದು ತರಬೇತಿಯನ್ನು ಪಡೆಯುವಂಥ ಒಳ್ಳೆಯ ತಮ್ಮನ್ನು ತಾನು ತೊಡಗಿಸಿಕೊಂಡು ಭಾಳಷ್ಟು ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಸ್ವಲ್ಪ ಸ್ನೇಹಮಯ ಮನೋಭಾವನೆ ಇದ್ದಾಗಲೂ ಕೆಲವು ಸಾರಿ ಸ್ನೇಹಿತರ ಮಧ್ಯೆ ಆಗ್ತಕ್ಕಂಥ ಕೆಲವು ಅವಘಡಗಳನ್ನು ಭಾಳಷ್ಟು ಮನಸ್ಸಿಗೆ ತೆಗೆದುಕೊಳ್ಳುವಂಥ ಮನಸ್ಥಿತಿಯವರು. ಆದರೆ ಅದನ್ನು ಬಿಟ್ಟು ತಮ್ಮ ವೈಯಕ್ತಿಕವಾಗಿ ತಮ್ಮ ಗುರಿಯನ್ನು ಸಾಧಿಸೋದ್ರ ಕಡೆಗೆ ತಮ್ಮ ಫ್ಯಾಮಿಲಿಯಿಂದಿರ್ತಕ್ಕಂಥ ಅನೇಕ ನೋವುಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಧಿಸಿದರೆ ಭಾಳ ಚೆನ್ನಾಗಾಗುತ್ತೆ ಅನ್ನೋಂಥ ಒಂದು ಆಶಯ ಭಾವನೆ ನಮ್ಮದು. ಅದರ ಜೊತೆಗೆ ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಪ್ರಾಜಕ್ತ ಶಾಸ್ತ್ರಿ, ಬಹುಶಃ ಇಂಗ್ಲೀಷ್ ಮಾಧ್ಯಮದ ಪ್ರಶಿಕ್ಷಣಾರ್ಥಿಯಾಗಿ ಜೊತೆಗೆ ನಮ್ಮ ಇಡೀ ತರಬೇತಿಯೊಳಗೆ ಚಿಕ್ಕ ಪ್ರಶಿಕ್ಷಣಾರ್ಥಿಯಾಗಿ ಬಂದು ತಮ್ಮನ್ನು ಭಾಳಷ್ಟು ಮೌನಿಗಳಾಗಿ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋಂಥ ನಿಟ್ಟಿನಲ್ಲಿ ಪ್ರಶಿಕ್ಷಣಾರ್ಥಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಭಾಳಷ್ಟು ಶ್ರಮವಹಿಸಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡುವಂಥ ಪ್ರವೃತ್ತಿ ಅವರಲ್ಲಿದೆ. ಅದರ ಜೊತೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮನಸ್ಸನ್ನು ಅವ್ರು ಮಾಡಿಕೊಳ್ಬೇಕು. ಹಾಗೆಯೇ ಶಿಕ್ಷಕರಂದಾಗ ಎಲ್ಲವನ್ನೂ ಬಲ್ಲವರು ಅನ್ನುವಂಥ ಮಾತಿನ ಜೊತೆಗೆ ಪ್ರಾಯೋಗಿಕವಾಗಿ ಉಳಿಯೋದಕ್ಕೆ ಮುನ್ನುಗ್ಗಬೇಕು. ಮತ್ತು ಹಾಗೆಯೇ ಪ್ರತಿಯೊಂದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಮನಸ್ಸನ್ನು ಅವ್ರು ತೊಡಗಿಸಿಕೊಂಡಾಗ ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಭಾರತಿ ಮಾಳ್ಗಿ, ಇವರು ಸಹ ನಮ್ಮ ಪ್ರಶಿಕ್ಷಣಾರ್ಥಿಗಳ ಒಂದು ತಂಡದಲ್ಲಿ ತಮ್ಮದೇ ಆದಂಥ ಶಾಂತ ಜೀವಿಯಾಗಿ ಎಲ್ಲರ ಜೊತೆಗೂ ನಗುಮುಖದಿಂದ ಪಾಲ್ಗೊಂಡು ಮೌನಿಗಳಾಗಿ ತಮ್ಮ ಕಾರ್ಯ ತಾವು ಹೀಗೆ ತರಬೇತಿಯಲ್ಲಿ 2 ವರ್ಷದವರೆಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು. ಹಾಗೆಯೇ ಅವ್ರದ್ದೇ ಆದಂಥ 3 ಜನರ ಟೀಮ್ ಬಿಟ್ಟು ಅವರು ಬೇರೆ ಕಡೆಗೆ ತಮ್ಮನ್ನು ತೊಡಗಿಸ್ಕೊಳ್ಳದೆ ಈ ತರಬೇತಿಯಲ್ಲಿ ಎಷ್ಟೋ ಒಂದು ಕಡೆ ಕೆಲವು ಅನುಭವಗಳನ್ನು ಅವರು ಕಳೆದುಕೊಂಡಿದ್ದಾರೆ ಅಂತ ಅಭಿಪ್ರಾಯ ನಮ್ಮದು. ಹಾಗಾಗಿ ಎಲ್ಲೇ ಇರಲಿ ಹೇಗೆ ಭಾಳಷ್ಟು ಅತ್ಯದ್ಭುತವಾಗಿ ತೊಡಗಿಕೊಂಡು ನಮ್ಮಲ್ಲಿರುವಂಥ ಪೂರ್ಣ ಪ್ರಮಾಣದ ಕಾರ್ಯವನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ಸನ್ನದ್ಧರಾಗಬೇಕು ಅನ್ನುವಂಥದ್ದು. ನಂತರದಲ್ಲಿ ಶ್ರುತಿ ಪಾಟೀಲ್ ಮತ್ತೋರ್ವ ಪ್ರಶಿಕ್ಷಣಾರ್ಥಿ, ಇವರು ಸಹ ಸ್ಥಾನಿಕ ಪ್ರಶಿಕ್ಷಣಾರ್ಥಿಯಾಗಿ ಜೊತೆಗೆ 2 ವರ್ಷದ ಈ ತರಬೇತಿಯಲ್ಲಿ ತಮ್ಮನ್ನು ಅರ್ಥಪೂರ್ಣವಾಗಿ ತೊಡಗಿಸಿಕೊಂಡು ಎಲ್ಲ ಶಿಕ್ಷಕರ ಜೊತೆಗೂ ಹಾಗೂ ವೈಯಕ್ತಿಕವಾಗಿ ಉತ್ತಮವಾದಂಥ ತರಬೇತಿಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಶ್ರಮವಹಿಸಿ ತಮ್ಮನ್ನು ತಾವು ಈ ತರಬೇತಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಅವರು ಇನ್ನೂ ಹೆಚ್ಚೆಚ್ಚು ತಮ್ಮ ಒಂದು ತರಬೇತಿಯನ್ನು ಪಡೆದುಕೊಳ್ಳೋದರಲ್ಲಿ ಹೇಗೆ ಪ್ರಯತ್ನಿಸಿದರೂ ಹಾಗೂ ಮುಂದಿನ ಜೀವನದಲ್ಲಿ ತಮ್ಮ ಅವಕಾಶಗಳು ತಮಗೆ ಸಿಕ್ಕಾಗ ಉತ್ತಮ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಮೂಲಕವಾಗಿ ಹೇಳೋದ್ರ ಜೊತೆಗೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು, ಈ 4 ಪ್ರಶಿಕ್ಷಣಾರ್ಥಿಗಳು ತಮ್ಮ ಒಂದು ಮುಂದಿನ ಜೀವನದಲ್ಲಿ ಒಳ್ಳೆಯ ಗೆಲುವನ್ನು ಕಾಣೋದಕ್ಕೆ ತಮ್ಮ ಪ್ರಯತ್ನ, ತಮ್ಮ ಅರಿವು ತಮಗೆ ಗುರುವಾಗಿ ಸಮಯ ಸಂದರ್ಭಗಳು ಅವರಿಗೆ ಉತ್ತಮವಾಗಿ ಸಿಗಲಿ, ಒಳ್ಳೆಯ ಅವಕಾಶಗಳು ದೊರೆಯಲಿ, ಒಳ್ಳೆಯ ಗೆಲುವನ್ನು ಸಾಧಿಸಲಿ ಅಂತ ಶುಭೇಚ್ಛೆಗಳನ್ನು ಈ ಮೂಲಕ ಕೋರ್ಕೊಳ್ತೇನೆ. ಧನ್ಯವಾದ. 4ನೇ ಸೆಮಿಸ್ಟರ್ನ ಕಾವ್ಯ ಅವರು ವಿವಾಹಿತರಾಗಿದ್ದರೂ ಸಹಿತ ಒಂದು ಒಳ್ಳೆಯ ಎಲ್ಲ ಸ್ನೇಹಿತರೊಂದಿಗೆ ಬೆರೆತು ಒಳ್ಳೆಯ ಹಸನ್ಮುಖಿಯಾಗಿ ಎಲ್ಲ ಪಾಠ ಪ್ರವಚನಗಳಲ್ಲಿ ಭಾಗವಹಿಸಿದ್ದು ತನ್ನದೇ ಆದಂತಹ ಶ್ರದ್ಧೆಯಿಂದ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಸಾಂಸ್ಕೃತಿಕ ವಿಭಾಗದಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಿ ಅವರು ಎಲ್ಲ ವರ್ಷದಕ್ಕೂ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ನಂತರದಲ್ಲಿ ಭಾಗ್ಯಶ್ರೀ ಹಿರೇಮಠ ಅವರು ಸಹಿತ ಹಸನ್ಮುಖಿ, ಅದೇ ರೀತಿ ಒಳ್ಳೆಯ ಸ್ನೇಹಿತ ಬಾಂಧವ್ಯವನ್ನು ಬೆಳೆಸ್ಕೊಂಡು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಕಾವೇರಿ ಜಯರವರು ಸಹಿತ ವಿಶೇಷವಾಗಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿ ಒಳ್ಳೆಯ ಸ್ವಭಾವವನ್ನು ಹೊಂದಿರುತ್ತಾರೆ. ನಂತರ ಅರ್ಜುನ್ರವರು ಒಬ್ಬ BE ವಿದ್ಯಾರ್ಥಿ ಆದರೂ ಸಹಿತ B.Ed ಕ್ಷೇತ್ರಕ್ಕೆ ಬಂದು ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಿ ಅದಕ್ಕೆ ತನ್ನದೇ ಆದಂಥ ಅರ್ಜುನ ಬಾಣ ಬಿಟ್ಟಂತೆ ಆ ಒಂದು ವೃತ್ತಿಗೆ ಗುರಿಯನ್ನು ಸಾಧಿಸಲು ಎಲ್ಲರೂ ಒಳ್ಳೆಯ ಸರ್ಕಾರಿ ಉದ್ಯೋಗವನ್ನು ಪಡೆಯಲಿ ಅಂತ ಶುಭ ಹಾರೈಸುತ್ತಾ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುವ ಸಮಾರಂಭ. ಈ ಸನ್ನಿವೇಶದಲ್ಲಿ ನಾನು ಕ್ಲಾಸಿಗೆ ಹೋದಾಗ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು
ಗಮನಿಸಿದಾಗ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಪೂರ್ಣಿಮಾ ಬನ್ನಿ ಈ ವಿದ್ಯಾರ್ಥಿನಿ ಮೊದಲನೇ ಒಂದು ಸೆಮಿಸ್ಟರ್ನಲ್ಲಿ ಮಾತನಾಡಲು ಸಂಕೋಚ ಪಡೋದು, ಆಮೇಲೆ ಟೀಚಿಂಗ್ ಹೋದಾಗ ಅಲ್ಲಿ ಸಂಕೋಚದಿಂದ ಇರ್ತಿದ್ರು. ಆಮೇಲೆ ಹಂತ ಹಂತವಾಗಿ ಸೆಮಿಸ್ಟರ್ 2, 3, 4 ಈಗ 4ನೇ ಸೆಮಿಸ್ಟರ್ ಬಂದಾಗ ಅವರಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ಕಾಣ್ಬೋದು. ಒಳ್ಳೆಯ ರೀತಿಯಿಂದ ಮಾತನಾಡೋದಾಗಿರಲಿ ಅಥವಾ ಮಾತನಾಡೋ ಶೈಲಿ, ಬೋಧನಾ ಶೈಲಿ ಅದರಲ್ಲಿ ಬದಲಾವಣೆ ಆಗಿರೋದು ಕಂಡುಬರ್ತದೆ. ಅದೇ ರೀತಿ ಪ್ರಿಯಾಂಕಾ ಡಾಳೆ ಹೆಂಗಂದ್ರೆ ಬರವಣಿಗೆಯಲ್ಲಿ ಅತಿ ಉತ್ತಮ, ಅದರ ಮಾತುಗಾರಿಕೆ ಸ್ವಲ್ಪ ಕಡಿಮೆ. ಆದರೆ ಬೋಧನೆ ನೋಡಿದಾಗ ಬೋಧನೆ ಭಾಳಷ್ಟು ಚೆನ್ನಾಗಿ ಬೋಧನೆಯನ್ನು ಮಾಡುವಂತಹ ಒಬ್ಬ ವಿದ್ಯಾರ್ಥಿನಿ. ಮಾತು ಕಡಿಮೆ ಆದರೆ ಕೃತಿ ಹೆಚ್ಚು ಅಂತಲ್ಲ, ಮಾತು ಕಡಿಮೆ ಕೃತಿ ಹೆಚ್ಚು. ಇನ್ನು ಅಶ್ವಿನಿ ಕದಂ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇ ಸೆಮಿಸ್ಟ್ರಲ್ಲಿ ಫಸ್ಟ್ ನನ್ನ ಮೈಕ್ರೋ ಟೀಚಿಂಗ್ ಇದ್ದಲ್ಲಿ ಸ್ಕಿಲ್ ಇದ್ದಾಗ ನನ್ನ ಗ್ರೂಪ್ನಲ್ಲಿದ್ದಳು. ಹಾಗಾಗಿ ಪಾಠ ಮಾಡೋಕ್ಕೆ ಹೆದರಿದ್ದಳು, ಹತ್ತಿದ್ದಳು ಒಮ್ಮೆ ಪಾಠ ಮಾಡೋಕ್ಕೆ. ಆದರೆ ಕ್ರಮೇಣವಾಗಿ ಗಮನಿಸಿದಾಗ ಈಗ ಅವಳು ಪಾಠ ಮಾಡೋದಾಗಿರಲಿ ಅಥವಾ ಮಾತನಾಡೋದಾಗಿರಲಿ ಎಲ್ಲದರಲ್ಲೂ ಭಾಳಷ್ಟು ಒಂದು ಏಳಿಗೆಯನ್ನು ಕಂಡಿದ್ದಾಳೆ. ಆ ಪಾಠ ಬೋಧನೆಯಲ್ಲೂ ಉತ್ತಮವಾದಂಥ ಬೋಧನೆಯನ್ನು ಮಾಡ್ತಾಳೆ. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ತಮ್ಮ ಸಾಧನೆಯನ್ನು BEdನಲ್ಲಿ ತೋರಿಸಿದ್ದಾರೆ. ಇನ್ನು ನಿಮ್ಮ ಮುಂದಿನ ಭಾವಿ ಜೀವನ ಉತ್ತಮವಾಗಿರಲಿ, ನೀವು ಒಬ್ಬ ಆದರ್ಶ ಶಿಕ್ಷಕರಾಗಿ ಮುಂದುವರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಬ್ಯಾಚ್ ಬಗ್ಗೆ ಹೇಳ್ಕೊಬೇಕಪ್ಪ ಅಂತಂದ್ರೆ ತುಂಬ ಹೆಮ್ಮೆ ಅನಿಸ್ತೈತಿ. ಅದ್ರೊಳಗೆ ಸಬಾಕತ್ ಬಗ್ಗೆ ಹೇಳ್ಬೇಕಾಗಿತ್ತಂದ್ರೆ ಆಕಿನ ಕನ್ನಡದ ಪ್ರೀತಿ ಏನಾಗ್ತದೆ ಅತಿ ಹೆಚ್ಚು ಹೆಮ್ಮೆಯಿಂದ ಏನು ಮಾಡ್ತಾಳೆ, ಕನ್ನಡ ಬಗ್ಗೆ ಮಾತಾಡ್ತಾಳೆ. ಆಕಿನ ಮರಾಠಿ ಮದರ್ ಟಂಗ್ ಆಗಿದ್ರು ಸಹ ಕನ್ನಡ ಏನು ಮಾಡ್ತಾಳೆ ಅತಿ ಸ್ಪಷ್ಟವಾಗಿ ಎಲ್ಲ ಟೀಚರ್ಸ್ ಜೊತೆ ಕನ್ನಡ ಮಾತಾಡೋಕೆ ಏನು ಮಾಡ್ತಾಳೆ ಹಂಬಲಿಸ್ತಾಳೆ. ಸೊ 2 ವರ್ಷದೊಳಗೆ ಏನು ಕನ್ನಡ ಪ್ರೀತಿ ಅತಿ ಹೆಚ್ಚು ಇಂಪ್ರೂವ್ ಆಗೈತಿ. ಅದ್ರ ಜೊತೆಗೆ ಅತ್ಯುತ್ತಮವಾಗಿರುವಂಥ ವಿದ್ಯಾರ್ಥಿ ಅಂತ ಏನು ಮಾಡ್ಬೋದು ಅಂದ್ರೆ ಸಬಾಕತ್ ಬಗ್ಗೆ ಹೇಳ್ಬೋದು. ಇನ್ನು ಸರಸ್ವತಿ ನೀಲಪ್ಪನವ್ರ ಬಗ್ಗೆ ಹೇಳಬೇಕಾಗಿತ್ತಂದ್ರೆ ಅವಳು ಮುಗ್ಧ ಮನಸ್ಸಿನೊಳಗಿದ್ರು ಸಹ ಅವ್ರು ಯಾರ ಉಸಾಬರಿಗೂ ಹೋಗಂಗಿಲ್ಲ. ತನ್ನ ಕೆಲಸ ಆಯಿತು, ತನ್ನ ಅಭ್ಯಾಸ ಆಯ್ತು, ಇಷ್ಟರೊಳಗೆ ಇರ್ತಾಳೆ. ಸೊ ಆಕೆಗೆ ಡ್ಯಾನ್ಸ್ ಒಳಗಾಗಿರ್ಬೋದು ಅಥವಾ ಹಾಡೋದ್ರೊಳಗೆ ಅತಿ ಹೆಚ್ಚು ಆಸಕ್ತಿ. ಪ್ರತಿಯೊಂದು ಕ್ಲಾಸ್ದೊಳಗೂ ಅತಿ ಸಿನ್ಸಿಯರಾಗಿ ಮತ್ತು ಸೈಲೆಂಟಾಗಿ ಕುಂಟ್ರೋದು ಯಾರಪ್ಪ ಅಂತಂದ್ರೆ ಸರಸ್ವತಿ ಅಂತ ಹೇಳ್ಬೋದು. ಇನ್ನು ರಾಜವರ್ಧನ್ ಸರ್ ಬಗ್ಗೆ ಹೇಳೋದಾಗಿತ್ತಪ್ಪ ಅಂತಂದ್ರೆ ನಾ ಅವ್ರ ಹೆಸರು ಹೇಳುವಾಗ ಸರ್ ಅಂತಂದು ಏನು ಮಾಡ್ತೀನಿ ಮೆನ್ಷನ್ ಮಾಡ್ತೀನಿ. ಯಾಕಂದ್ರೆ ನಮಗಿರುವಷ್ಟು ನಾಲೆಜ್ಗಿಂತಲೂ ಹೆಚ್ಚಿನ ನಾಲೆಜಬಲ್ ಪರ್ಸನ್ ಯಾರಪ್ಪ ಅಂತಂದ್ರೆ ರಾಜವರ್ಧನ್ ಸರ್ ಆಗಿರ್ಬೋದು. ಅವರ ವ್ಯಾಲ್ಯೂಬಲ್ ಥಿಂಗ್ಸ್, ಅದ್ರ ಜೊತೆಗೆ ಅವರು ಓದುವಂತಹ ರೀತಿ ಆಗಿರ್ಬೋದು, ಅವ್ರು ಸ್ಟಡಿ ಮಾಡುವಂತಹ ಪದ್ಧತಿಗಳಾಗಿರ್ಬೋದು, ಅವ್ರ ಪ್ರತಿಯೊಂದು CTET ಆಗಿರ್ಬೋದು ಅಥವಾ TETಯನ್ನು ಕ್ರ್ಯಾಕ್ ಮಾಡಿರುವಂತಹ ಮೆಥಡ್ಸ್ಗಳಾಗಿರ್ಬೋದು, ಅವ್ರ ವಯಸ್ಸಿನಲ್ಲಿ ನಮ್ಗಿಂತ ದೊಡ್ಡವರಿದ್ದರೂ ಸಹ ನಮ್ಮ ಜೊತೆ ಅತಿ ಅನ್ಯೋನ್ಯತವಾಗಿ ಬರ್ತಿರುವಂಥವ್ರು ಯಾರಪ್ಪ ಅಂತಂದ್ರೆ ರಾಜವರ್ಧನ್ ಸರ್. ಇನ್ನು ಲಾಸ್ಟ್ಲಿ ಒನ್ ಆಫ್ ಮೈ ಫೇವ್ರೇಟ್ ಸ್ಟೂಡೆಂಟ್ ಯಾರಂದ್ರೆ ವಿವೇಕಾನಂದ ಅಪ್ಪಾಜಿಗಳು. ಅವ್ರ ಬಗ್ಗೆ ಹೇಳಬೇಕಾಗಿತ್ತಂದ್ರೆ ಅವಂಗ ಒಂದು ಬಿರುದು ಕೊಟ್ಟಿದ್ದೆ ನಾ, ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಅಂತಂದು. ಅವನಲ್ಲಿ ಎಷ್ಟು ಜ್ಞಾನ ಐತೆ ಅಂತಂದ್ರೆ ಅವಂಗ ಗೊತ್ತಿಲ್ಲ ಅಷ್ಟೇನಾಗೈತೆ ಅಂದ್ರೆ ಅವನಲ್ಲಿ ಜ್ಞಾನ ಉಂಟಾಗೈತೆ. ಅದನ್ನ ಹೆಂಗೆ ಬಳಸ್ಕೋಬೇಕನ್ನೋದು ಅವ್ನಿಗೆ ಏನಾಗ್ತಿಲ್ಲ, ಇದುವರೆಗೂ ಅರ್ಥ ಆಗಕತ್ತಿಲ್ಲ. ಸೊ ಫಸ್ಟ್ ಸೆಮ್ದಿಂದ 4 ಸೆಮ್ ಮುಗೀತು. ಸೊ 4 ಸೆಮ್ ಒಳಗೂ ನಾ BEd ಮಾಡಿದ್ದಕ್ಕೆ ನನಗೆ ಖುಷಿ ಐತಿ ಅಂತ ಒಂದು ದಿನಾನೂ ಅವ್ನು ಹೇಳಿಲ್ಲ. ಯಾಕಾದರೂ BEdಗೆ ಬಂದಿನೋ ಅನ್ನೋದು ಇನ್ನೂ ಅವ್ನ ತಲೆಯಾಗೈತಿ. ಸೊ ಅದನ್ನ ಬಿಟ್ಟು ಅವ್ರನ್ನಲ್ಲಿ ಏನಾಗೈತೆ ಅಂದ್ರೆ ಅತಿ ಹೆಚ್ಚು ಜ್ಞಾನ ಆಗೈತಿ. ಅದನ್ನ ಏನು ಮಾಡ್ಬೇಕು, ಅವ ಸಂಪೂರ್ಣವಾಗಿ ಬಳಸ್ಕೋಬೇಕಂತ ಏನು ಮಾಡ್ತೀನಿ ಅಂದರೆ ಹೇಳ್ಕೊಳ್ತೀನಿ. ಸೊ ಎಲ್ಲರಿಗೂ ಇವ್ರು 4 ಜನಕ್ಕೆ ಅಷ್ಟೇ ಅಲ್ಲ, ಈ 4th ಸೆಮ್ಮಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಲಿ. ಎಲ್ಲರಿಗೂ ಏನು ಮಾಡ್ತೀನಿ ಅಂದರೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. Hi everyone, today I have get the opportunity to share the opinions about 4th sem students. They are less in number, so we can count that they are 30, but they are equal to 100 students. So in that I want to share opinion about all 30 students, but only I get the opportunity to share the only 3 students. First of all, I want to speak about Neha looking, she is so beautiful, so sweet, so cute. ಆದ್ರೆ ನೇಹಾನ್ ಬಗ್ಗೆ ಹೇಳಬೇಕಾಗಿತ್ತಂದ್ರೆ ಅಷ್ಟೇ ಕಡಕನು ಇದ್ದಾಳೆ. ಎಲ್ಲ ಟೀಚರ್ಸ್ ಏನಂದ್ರೂ ಮೊದಲು ಅನ್ಸ್ಕೊಳ್ತಾಳು, ಆಮೇಲೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾಳು. 2 ವರ್ಷದಲ್ಲಿ ಆಕಿನ ಜರ್ನಿ ನೋಡಬೇಕಾಗಿತ್ತಂದ್ರೆ ಒಳ್ಳೆಯ ಉತ್ತಮ ವಿದ್ಯಾರ್ಥಿ ಆಗಿದ್ದಳು. ಆಕೆಗೆ ಏನು ವರ್ಕ್ ಕೊಟ್ಟಿದ್ಲ ಅಷ್ಟೇ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ದಳು. ಮತ್ತು ನಾವು ಎಷ್ಟೇ ಬೈದ್ರೂ ಅದಕ್ಕೆ ಯಾವಾಗಲೂ ಏನು ಮಾಡ್ತಿದ್ರು ಅಂದರೆ ನಕ್ಕೋತ್ ರೆಸ್ಪಾನ್ಸ್ ಮಾಡ್ತಿದ್ದಳು.
ನೆಕ್ಸ್ಟಿಗೆ ಆಕಿಗೆ ನಾ ಏನು ಆಸೆ ಪಡ್ತೇನಪ್ಪ ಅಂದ್ರೆ ಇನ್ನು ಮುಂಬರೋ ಜೀವನದಲ್ಲಿ ನಮ್ಮ ಜೋಡಿ ಹೆಂಗೆ ಸ್ನೇಹಿತೆಯಾಗಿ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರೆ ನೋಡು ಹಂಗೆ ಫ್ಯೂಚರ್ನಲ್ಲಿನೂ ಒಳ್ಳೆಯ ಶಿಕ್ಷಕಿಯಾಗಿ ವಿದ್ಯಾರ್ಥಿ ಜೋಡನೆ ಆಕಿನೂ ಸ್ನೇಹ ಸಂಬಂಧವನ್ನು ಹೊಂದಲಿ ಅಂತ ನಾ ಆಸೆ ಪಡ್ತೇನೆ. ಈಗ ಎರಡನೇದಾಗಿ ಹೇಳ್ಬೇಕಾಗಿತ್ತಂದ್ರೆ ಅಂಬಿಕಾ ನೋಡೋಕೆ ತುಂಬ ಸೈಲೆಂಟ್ ಇದ್ದಾಳೆ, ಅಷ್ಟೇ ಕ್ಯೂಟ್ನೂ ಇದ್ದಾಳು, ಸ್ವೀಟ್ನೂ ಇದ್ದಾಳೆ. ಅಂಬಿಕಾನ್ ಬಗ್ಗೆ ಹೇಳಬೇಕಾಗಿತ್ತಪ್ಪ ಅಂದ್ರೆ ಆಕೆ ಯಾವಾಗಲೂ ಅಷ್ಟು ಡೇರ್ ಇಟ್ಟು ನಮ್ಮ ಜೋಡಿ ಬಂದು ಮಾತಾಡಲಿಲ್ಲ, ಅಷ್ಟೊಂದು ಕಮ್ಯುನಿಕೇಷನ್ ಕಮ್ಮಿನ. ಆದ್ರೂ ಆಕಿನೂ ನಮ್ಮ ಜೋಡಿ ಒಂದು ಒಳ್ಳೆಯ ಸ್ನೇಹಿತೆ ಥರ ಇದ್ದಳು, ಆಕಿನೂ ಇಂಟ್ರಾಕ್ಷನ್ ಚಲೋ ಇತ್ತು. ಆಮೇಲೆ ವಿದ್ಯಾಭ್ಯಾಸದ ವಿಷಯ ಬಂದಾಗ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಆಗಿ ಮಾಡ್ಲಾಗ್ತಿದ್ದೆ. ಆಕಿಯಲ್ಲಿರೋ ಒಂದು ಗುಣ ಇಷ್ಟ ಏನಾಗಿತ್ತಪ್ಪ ಅಂದ್ರೆ ಪ್ರತಿ ವೆನ್ಸ್ಡೇಗೆ ಆಕಿನ ನೋಡ್ಬೇಕಂದ್ರೆ ವೆರೈಟಿಯಾಗಿ ಬರ್ತಿದ್ರು, ನೋಡಕ್ಕೆ ಮಸ್ತ್ ಚಂದ ಸಾರಿ ಅದು ಹಾಕೊಂಡು ರೆಡಿಯಾಗಿ ಅಂಬಿಕಾ ಬಂದ್ರಪ್ಪ ಅಂದ್ರೆ ನಾವೆಲ್ಲರೂ ಅಂಬಿಕಾ ಯಾವಾಗ ಬರ್ತಾಳೆ ಅಂತ ವೇಟ್ ಮಾಡ್ತಿದ್ವು. ಸೊ ಮೂರನೇದಾಗಿ ಹೇಳ್ಬೇಕಾಗಿತ್ತಂದ್ರೆ ಶ್ಯಾಮಲ್ ಬಗ್ಗೆ ಹೇಳ್ಬೇಕಾಗಿತ್ತಂದ್ರೆ ನಾನು ಫಸ್ಟಿಗೆ ಸೈಕಾಲಜಿ ಕ್ಲಾಸ್ ತೊಗೊಳ್ತಿದ್ದೆ, ಇಂಗ್ಲೀಷ್ ಮೀಡಿಯಮ್ ಅವಾಗ ಡಿವೈಡ್ ಇತ್ತು. ಸೊ ಯಾವಾಗ ನನ್ನ ಕ್ಲಾಸ್ನಲ್ಲಿ ಬಂದಾಗೂ ಯಾವಾಗ ನೋಡಿದ್ರು ಪೂರಾ ಅಟೆನ್ಷನಲ್ಲಿ ಕೂರ್ತಿದ್ರು. ಫಸ್ಟ್ ಸೆಮ್ ಆಗಿ ನನ್ನ ಜೊತೆ ಮಾತಾಡೇ ಇಲ್ಲ ಜಾಸ್ತಿ. ನಾನು ಅಂದ್ಕೊಂಡೆ ಏನು ಹುಡುಗಿ ಎಷ್ಟು ಸೈಲೆಂಟ್ ಇದ್ದಾಳು, ಎಷ್ಟು ಇಂಟೆಲಿಜೆಂಟ್ ಇದ್ದಾಳು ಅಂತ ಹೇಳಿ. ಆಮೇಲೆ ಸೆಕೆಂಡ್ ಸೆಮ್ ಜೋಡಿ ಯಾವಾಗ ಇಂಟ್ರಾಕ್ಷನ್ ಸ್ಟಾರ್ಟ್ ಆತಲ್ಲ ಅವಾಗ ನಮ್ಗೆ ಗೊತ್ತಾಯ್ತು, ಇವಳು ಅಂದ್ರೆ ಏನು ಟೀಚರ್ಸ್ ಜೋಡಿ ಸ್ನೇಹ संबंधವನ್ನು ಹೊಂದಿದಳು. आमेಲೆ श्यामल ಬಗ್ಗೆ मी काय कन्नड बोललो तर तुला कळणार नाही मला माहीत आहे. ओपिनियन तुझ्याबद्दल शेअर करायचं असेल म्हणजे तू कसा होतीस म्हणजे टीचरसोबत सगळ्या टीचरांना रिस्पेक्ट देऊन आणि माझ्यासोबत तर लयच जास्त अटॅचमेंट आणि इंट्रॅक्शन होतं. सो ॲज अ फ्रेंड यू ऑल ट्रीट विथ अस. बट आणि तुला मी सजेशन काय देणार म्हणजे फ्युचरमध्ये तुझं सगळं चांगलं होऊ दे आणि असं आमच्यासोबत कसं रिलेशन होतं आणि तसंच तू पण तुझं फ्युचरमध्ये स्टुडंटसोबत आणि टीचरसोबत म्हणजे कोण कलिंग मिळतात आणि त्यांच्यासोबत इंट्रॅक्शन हो आणि तुला सगळं प्रीतीनं यशस्वी मिळू दे. नेक्स्ट सेमला म्हणजे ह्या सेमला सगळं स्कोर चांगलं करून घे. ಸೊ ಒಟ್ಟಾರೆ 3 ಮಂದಿ ವಿದ್ಯಾರ್ಥಿಗಳು ಹೇಳಬೇಕಾಗಿತ್ತಂದ್ರೆ 3 ಅದ್ಭುತ ವಿದ್ಯಾರ್ಥಿಗಳಾಗಿದ್ದಾರೆ. ಖರೆ ಅವ್ರು ಒಂದೇ ರೀಸನ್ ನಮ್ಮ ಕಡೆ ಸ್ಟಾಪ್ ರೂಮ್ ಕಡೆ ಬರೋದೇನಪ್ಪ ಅಂದ್ರೆ ಮೇಡಮ್ ರೀ ನಮ್ಗೆ ಬಸ್ ಐತ್ರಿ ನಾವು ಮನೆಗೆ ಹೋಗ್ತೀವಿ ಬ್ಯಾಕೋರಿ ಸೋಡಾಕಿ ಅಮಾಸ್ನಿ ಅಂತ ಬಂದ ಒಂದು ಕ್ವಶನ್ಸ್ ಅದಷ್ಟೇ ಹೇಳ್ತಿದ್ರು. ಸೊ ಅದು ಬಿಟ್ಟರೆ ಇನ್ನೂ ಇಷ್ಟು 2 ವರ್ಷ ಜರ್ನಿದಾಗ ಯಾವಾಗಲೂ ನಮ್ಗೆ ಏನೋ ಉಲ್ಟಾ ಮಾತಾಡೋದಾಗಿರ್ಬೋದು ಅಥವಾ ಏನೂ ಮಾಡಿಲ್ಲ. ಸೊ ನನ್ನ ಕಡೆಯಿಂದ ನಿಮ್ಗೆ ವಿಶ್ ಏನಪ್ಪ ಅಂದ್ರೆ ಜೀವನದಾಗೆಲ್ಲ ನೀವು ಬಯಸೋಷ್ಟಿಗೆ ಯಶಸ್ಸಿನ ಮಾರ್ಗವನ್ನು ಗಳಿಸ್ಕೋರಿ, ಅತ್ಯುತ್ತಮ ಶಿಕ್ಷಕರಾಗ್ರಿ ಅಂತ ಹೇಳಿ ನನಗೆ 2 ಮಾತು ನಿಮ್ಮ ಬಗ್ಗೆ ಹೇಳಕ್ಕೆ ಅವಶ್ಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅರುಣಾ ಅರಳಿಕಟ್ಟಿ ಇವಳ ಬಗ್ಗೆ ಹೇಳ್ಬೇಕಂತಂದ್ರೆ ಶೀ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಆಕೆ ಮೊದಲು ಬಂದಾಗ ಸ್ವಲ್ಪ ಶಾಂತ ಸ್ವಭಾವದವಳಾಗಿದ್ದಳು, ಬಟ್ ಈಗಂತೂ ಆಕೆಗೆ ಭಾಳ ಉಡಾಳಾಗ್ಯಾಳಕಿ. ಆಮೇಲೆ ಆಕೆಗೆ ಅಧ್ಯಯನ ಮಾಡೋದ್ರಲ್ಲಿ ಆಸಕ್ತಿ ಐತಿ, ಎಲ್ಲದರೊಳಗೂ ಆ್ಯಕ್ಟಿವ್ ಆಗಿರ್ತಾಳೆ. ಆಮೇಲೆ ಡ್ರಾಯಿಂಗ್ ಒಳಗಂತೂ ಫುಲ್ ಎಂಜಾಯ್ ಮಾಡ್ತಾಳೆ ಆಕೆ. ಆಮೇಲೆ ಆಕೆ ಆಲ್ಮೋಸ್ಟ್ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಾಳೆ. ನೆಕ್ಸ್ಟ್ ಪೃಥ್ವಿದು ಹೇಳ್ಬೇಕಂತಂದ್ರೆ ಆಕೆ ಭಾಳ ಶಾಂತ ಸ್ವಭಾವದವಳು, ಯಾರ ಉಸಾಬ್ರಿನೂ ಮಾಡೋಂಗಿಲ್ಲ. ಆಮೇಲೆ ಒಳ್ಳೆಯ ಗುಣ ಹೊಂದಿದ್ದಾಳೆ, ತನ್ನಷ್ಟಕ್ಕೆ ತಾನು ಇರ್ತಾಳೆ. ಆಮೇಲೆ ಎಲ್ಲರ ಜೊತೆಗೂ ಹೊಂದಾಣಿಕೆಯಿಂದ ಇರ್ತಾಳೆ, ಎಲ್ಲರ ಜೊತೆ ಸ್ನೇಹಮಯವಾದಂತಹ ಪ್ರೀತಿಯನ್ನು ತೋರಿಸ್ತಾಳೆ. ಆಕಿನೂ ಕ್ಯೂಟ್ ಅದ, ಒಬ್ಬ ವಿದ್ಯಾರ್ಥಿನಿ ಅಂತ ಹೇಳ್ಬೋದು. ಆಮೇಲೆ ಕೌಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಆಕಿನೂ ಅಷ್ಟೇ ಒಳ್ಳೆಯ ವಿದ್ಯಾರ್ಥಿನಿ, ಆಕಿನೂ ಶಾಂತ ಸ್ವಭಾವದವಳು, ಯಾರು ಉಸಾಬ್ರಿನೂ ಮಾಡೋಂಗಿಲ್ಲ. ಆಮೇಲೆ ಓದಿನೊಳಗೂ ಆಕೆ ತುಂಬ ಆಸಕ್ತಿಯಿಂದ ಓದಿನೊಳಗೂ ಮುಂದುವರೆದಿದ್ದಾಳೆ. ಆಮೇಲೆ ಆಕೆಗೆ ತನ್ನ ವಿದ್ಯಾರ್ಥಿ ಜೀವನದ ಜೊತೆಗೆ ಸಂಸಾರದವನ್ನು ನಿಭಾಯಿಸೋದ್ರಲ್ಲಿನೂ ಕೂಡ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತಾಳೆ. ಹಾಗಾಗಿ ಜಾಸ್ತಿ ಕಾಲೇಜ್ ಕಡೆ ಗಮನ ಈಗ ಕಡಿಮೆ ಮಾಡ್ಯಾಳ. ಬಟ್ ಆದ್ರೂ 3 ಜನ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಂತ ಹೇಳ್ಬೋದು. ಅವ್ರ ವಿದ್ಯಾರ್ಥಿ ಜೀವನ ಹೀಗೆ ಮುಂದೆ ವರೀಲಿ, ಆಮೇಲೆ ಅವರ ಬಾಳು ಯಶಸ್ವಿಯಾಗಿ ಸಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. KLE ಶಿಕ್ಷಣ ಮಹಾವಿದ್ಯಾಲಯದ ಉಪನ್ಯಾಸಕನಾಗಿ ನನ್ನ ಆತ್ಮೀಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳ ವಿವರಣೆಯನ್ನು ನನಗೆ ತಿಳಿದ ಬೋಧನೆಯಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ. ನನ್ನ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿಯಾದ ಲಕ್ಷ್ಮಿ ಯಾವಾಗಲೂ ಉತ್ತಮ ನಗು ಮನಸ್ಸಿನ ಹಾಗೂ ಶೈಕ್ಷಣಿಕೇತರ ಎಲ್ಲ ರಂಗಗಳಲ್ಲಿ ತನ್ನ ಒಂದು ವಿವರಣೆಯನ್ನು ನೀಡಿದ್ದಾಳೆ. ಅದೇ ರೀತಿಯಾಗಿ ಸಾಧಿಕ ಮೃದು ಮನಸ್ಸಿನ ಮತ್ತು ಶೈಕ್ಷಣಿಕ ರಂಗದಲ್ಲಿ ತನ್ನತನವನ್ನು ಎತ್ತಿ ತೋರಿಸಿದ ಹುಡುಗಿ. ದಸ್ತಗೀರ್ ಇವನು ನಾಯಕತ್ವ
ನನಗೆ ಈ ಒಂದು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅನೇಕ ಕಾರ್ಯಗಳಲ್ಲಿ ವಿಶೇಷವಾಗಿ ಕ್ಯಾಮ್ರಾ ಆಪ್ರೇಟಿಂಗ್ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಹಾಗೂ ತನ್ನ ಒಂದು ದಿನನಿತ್ಯದ ಬೋಧನೆ ಪ್ರಶಿಕ್ಷಣಾರ್ಥಿಯ ಎಲ್ಲ ಭಾವನೆಗಳನ್ನು ಇಟ್ಟುಕೊಂಡಂತಹ ಒಬ್ಬ ವಿದ್ಯಾರ್ಥಿ ಸುಷ್ಮಾ ಶಾಂತ ಸ್ವಭಾವದ ನಗುಮಗುವಿನ ಹಾಗೂ ತನ್ನ ಒಂದು ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ಈ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನೀಡಿದಂತಹ ಎಲ್ಲ ಶಿಕ್ಷಣಾರ್ಥಿಗಳಿಗೆ ಭವಿಷ್ಯದ ಉಜ್ವಲಕ್ಕಾಗಿ ಹಾರೈಕೆಯನ್ನು ನೀಡುತ್ತೇನೆ. I am really happy to say this year BEd student 4th semester. It is the first batch to pass out in this my hand. So my favorite students are all, but in between Sanjana Kamble, we have responsibilities, diligent and punctual, and also whatever given whenever work now, so she will be complete time to time. Another one student is there, Megha Patil. So Megha Patil also respectful, honest and self-care student, and she have also energy to focus on study, to percentage and becoming something want to do in future life. And another one student is there, Irana Mattapati. He is a sportsman person. She have also respect for others, friends, teachers, and responsible person in this BEd college. Other students also, they are all students are responsible person, punctual person, honesty students, respectful students, creative skills, and all students are good work in this between 2 years. And really happy to say, wish all the best luck for your future life. You can do it whatever you want to do in your mind. So once again I will say to happy to journey for your becoming journey. Thank you. ಎಲ್ಲರಿಗೂ ನಮಸ್ತೆ. ನಮ್ಮ KLE ಶಿಕ್ಷಣ ಮಹಾವಿದ್ಯಾಲಯದ 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಾಗಿರ್ತಕ್ಕಂತಹ ಸೀಮಾ ಸಲ್ಗರ್ ಅವರು ನಾನು ಕಂಡಂತೆ ಒಬ್ಬ ಒಳ್ಳೆಯ ಪ್ರಶಿಕ್ಷಣಾರ್ಥಿ, ಜೊತೆಗೆ ಒಂದು ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಂಡು ಬಂದು ತರಬೇತಿಯನ್ನು ಪಡೆಯುವಂಥ ಒಳಗೆ ತಮ್ಮನ್ನು ತಾನು ತೊಡಗಿಸಿಕೊಂಡು ಭಾಳಷ್ಟು ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಸ್ವಲ್ಪ ಸ್ನೇಹಮಯ ಮನೋಭಾವನೆ ಇದ್ದಾಗಲೂ ಕೆಲವು ಸಾರಿ ಸ್ನೇಹಿತರ ಮಧ್ಯೆ ಆಗ್ತಕ್ಕಂಥ ಕೆಲವು ಅವಘಡಗಳನ್ನು ಭಾಳಷ್ಟು ಮನಸ್ಸಿಗೆ ತೆಗೆದುಕೊಳ್ಳುವಂಥ ಮನೋಸ್ಥಿತಿಯವರು. ಆದರೆ ಅದನ್ನು ಬಿಟ್ಟು ತಮ್ಮ ವೈಯಕ್ತಿಕವಾಗಿ ತಮ್ಮ ಗುರಿಯನ್ನು ಸಾಧಿಸೋದ್ರ ಕಡೆಗೆ ತಮ್ಮ ಫ್ಯಾಮಿಲಿ ಹಿಂದಿರ್ತಕ್ಕಂಥ ಅನೇಕ ನೋವುಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಧಿಸಿದರೆ ಭಾಳ ಚೆನ್ನಾಗಾಗುತ್ತೆ ಅನ್ನೋಂಥ ಒಂದು ಆಶಯ ಭಾವನೆ ನಮ್ಮದು. ಅದರ ಜೊತೆಗೆ ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಪ್ರಾಜಕ್ತ ಶಾಸ್ತ್ರಿ, ಬಹುಶಃ ಇಂಗ್ಲೀಷ್ ಮಾಧ್ಯಮದ ಪ್ರಶಿಕ್ಷಣಾರ್ಥಿಯಾಗಿ ಜೊತೆಗೆ ನಮ್ಮ ಇಡೀ ತರಬೇತಿಯೊಳಗೆ ಪ್ರಶಿಕ್ಷಣಾರ್ಥಿಯಾಗಿ ಕಾಣಬಂದು ತಮ್ಮನ್ನು ಭಾಳಷ್ಟು ಮೌನಿಗಳಾಗಿ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋಂಥ ನಿಟ್ಟಿನಲ್ಲಿ ಪ್ರಶಿಕ್ಷಣಾರ್ಥಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಭಾಳಷ್ಟು ಶ್ರಮವಹಿಸಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡುವಂಥ ಪ್ರವೃತ್ತಿ ಅವರಲ್ಲಿದೆ. ಅದರ ಜೊತೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮನಸ್ಸನ್ನು ಅವ್ರು ಮಾಡಿಕೊಳ್ಬೇಕು. ಹಾಗೆಯೇ ಶಿಕ್ಷಕರಂದಾಗ ಎಲ್ಲವನ್ನೂ ಬಲ್ಲವರು ಅನ್ನುವಂಥ ಮಾತಿನ ಜೊತೆಗೆ ಪ್ರಾಯೋಗಿಕವಾಗಿ ಇಳಿಯೋದಕ್ಕೆ ಮುನ್ನುಗ್ಗಬೇಕು. ಮತ್ತು ಹಾಗೆಯೇ ಪ್ರತಿಯೊಂದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಮನಸ್ಸನ್ನು ಅವ್ರು ತೊಡಗಿಸಿಕೊಂಡಾಗ ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಜೊತೆಗೆ ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಭಾರತಿ ಮಾಳವಿ, ಇವರು ಸಹ ನಮ್ಮ ಪ್ರಶಿಕ್ಷಣಾರ್ಥಿಗಳ ಒಂದು ತಂಡದಲ್ಲಿ ತಮ್ಮದೇ ಆದಂಥ ಶಾಂತ ಜೀವಿಯಾಗಿ ಎಲ್ಲರ ಜೊತೆಗೂ ನಗುಮುಖದಿಂದ ಪಾಲ್ಗೊಂಡು ಮೌನಿಗಳಾಗಿ ತಮ್ಮ ಕಾರ್ಯ ತಾವು ಹೀಗೆ ತರಬೇತಿಯಲ್ಲಿ 2 ವರ್ಷದವರೆಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು. ಹಾಗೆಯೇ ಅವ್ರದ್ದೇ ಆದಂಥ 3 ಜನರನ್ನು ಟೀಮ್ ಬಿಟ್ಟು ಅವರು ಬೇರೆ ಕಡೆಗೆ ತಮ್ಮನ್ನು ತೊಡಗಿಸ್ಕೊಳ್ಳದೆ ಈ ತರಬೇತಿಯಲ್ಲಿ ಎಷ್ಟೋ ಒಂದು ಕಡೆ ಎಷ್ಟೋ ಕೆಲವು ಅನುಭವಗಳನ್ನು ಅವರು ಕಳೆದುಕೊಂಡಿದ್ದಾರೆ ಅಂತ ಅಭಿಪ್ರಾಯ ನಮ್ಮದು. ಹಾಗಾಗಿ ಎಲ್ಲೇ ಇರಲಿ ಹೇಗೆ ಇರಲಿ ಭಾಳಷ್ಟು ಅತ್ಯದ್ಭುತವಾಗಿ ತೊಡಗಿಕೊಂಡು ನಮ್ಮಲ್ಲಿರುವಂಥ ಪೂರ್ಣ ಪ್ರಮಾಣದ ಕಾರ್ಯವನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ಸನ್ನದ್ಧರಾಗಬೇಕು ಅನ್ನುವಂಥದ್ದು. ನಂತರದಲ್ಲಿ ಶ್ರುತಿ ಪಾಟೀಲ್ ಮತ್ತೋರ್ವ ಪ್ರಶಿಕ್ಷಣಾರ್ಥಿ, ಇವರು ಸಹ ಸ್ಥಾನಿಕ ಪ್ರಶಿಕ್ಷಣಾರ್ಥಿಯಾಗಿ ಜೊತೆಗೆ 2 ವರ್ಷದ ಈ ತರಬೇತಿಯಲ್ಲಿ ತಮ್ಮನ್ನು ಅರ್ಥಪೂರ್ಣವಾಗಿ ತೊಡಗಿಸಿಕೊಂಡು ಎಲ್ಲ ಶಿಕ್ಷಕರ ಜೊತೆಗೂ ಹಾಗೂ ವೈಯಕ್ತಿಕವಾಗಿ ಉತ್ತಮವಾದಂಥ ತರಬೇತಿಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಶ್ರಮವಹಿಸಿ ತಮ್ಮನ್ನು ತಾವು ಈ ತರಬೇತಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದ್ರ ಜೊತೆಗೆ
ವಿಶೇಷವಾಗಿ ಅವರು ಇನ್ನೂ ಹೆಚ್ಚೆಚ್ಚು ತಮ್ಮ ಒಂದು ತರಬೇತಿಯನ್ನು ಪಡೆದುಕೊಳ್ಳೋದರಲ್ಲಿ ಹೇಗೆ ಪ್ರಯತ್ನಿಸಿದರೂ ಹಾಗೂ ಮುಂದಿನ ಜೀವನದಲ್ಲಿ ತಮ್ಮ ಅವಕಾಶಗಳು ತಮಗೆ ಸಿಕ್ಕಾಗ ಉತ್ತಮ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಮೂಲಕವಾಗಿ ಹೇಳೋದ್ರ ಜೊತೆಗೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಈ 4 ಪ್ರಶಿಕ್ಷಣಾರ್ಥಿಗಳು ತಮ್ಮ ಒಂದು ಮುಂದಿನ ಜೀವನದಲ್ಲಿ ಒಳ್ಳೆಯ ಗೆಲುವನ್ನು ಕಾಣೋದಕ್ಕೆ ತಮ್ಮ ಪ್ರಯತ್ನ, ತಮ್ಮ ಅರಿವು ತಮಗೆ ಗುರುವಾಗಿ ಸಮಯ ಸಂದರ್ಭಗಳು ಅವರಿಗೆ ಉತ್ತಮವಾಗಿ ಸಿಗಲಿ, ಒಳ್ಳೆಯ ಅವಕಾಶಗಳು ದೊರೀಲಿ, ಒಳ್ಳೆಯ ಗೆಲುವನ್ನು ಸಾಧಿಸುವ ಶುಭೇಚ್ಛೆಗಳನ್ನು ಈ ಮೂಲಕ ಕೋರ್ಕೊಳ್ತೇನೆ. ಧನ್ಯವಾದ. ನಮ್ಮ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವ ನಮ್ಮ KLE BEd ಕಾಲೇಜಿನ KLE ಶಿಕ್ಷಣ ಮಹಾವಿದ್ಯಾಲಯ BEd ಕಾಲೇಜ್ 2023, 24, 25 ಸಾಲಿನ 4ನೇ ಸೆಮಿಸ್ಟರಿನ ವಿದ್ಯಾರ್ಥಿಗಳಾದ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರಿದ್ದರು. ಮತ್ತು ಮೊದಲನೇ ಸೆಮಿಸ್ಟರ್ದಲ್ಲಿ ನಾನು ನೋಡಿದಂಥ ವಿದ್ಯಾರ್ಥಿಗಳು ಎಲ್ಲರೂ ಶೈಕ್ಷಣಿಕದಲ್ಲಿ ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಂಡಿದ್ದರು. ಮತ್ತು ಲೈಬ್ರರಿಯಲ್ಲಿ ಗ್ರಂಥಾಲಯದ ಬಂದಲ್ಲಿ ಎಲ್ಲ ಬುಕ್ಸ್ಗಳು ನೋಡ್ತಿದ್ದರು. ಮತ್ತು ಯಾವುದು ಜನರಲ್ ನಾಲೆಜು ಮತ್ತು ಹೊಸ ಬುಕ್ಸನ್ನು ಯಾವ ಅವೈಲೇಬಲ್ ಅದಾವಿಲ್ಲೋ ಎಲ್ಲ ಕೇಳ್ತಿದ್ದರು. ಮತ್ತು ಎಲ್ಲರೂ ಗಮನ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದರು. ಮತ್ತು ಇದರಲ್ಲಿ ರಾಜವರ್ಧನ್, ಪ್ರಿಯಾಂಕಾ ದಾಳೆ, ಅಶ್ವಿನಿ ಕದಮ್, ಪ್ರಜಕ್ತ ಶಾಸ್ತ್ರಿ, ಅರುಣಾ ಅರಳಿಕಟ್ಟಿ, ಕೌಸರ್ ನದಾಫ್ ಇವೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು. ಮತ್ತು ಸರಸ್ವತಿ ನೀಲಪ್ಪನವರ್, ಅಮರೇಶ್ ಜಾಧವ್, ವಿಕ್ಕಿ ಡಿಸೋಜಾ, ಸಂಜನಾ ಕಾಂಬ್ಳೆ, ಈರಣ್ಣ ಮಠಪತಿ ಮತ್ತು ರಾಜವರ್ಧನ್ ಪಾಟೀಲ್, ನೇಹಾ ಬಾಗಿ, ಕಾವೇರಿ, ಕಾವ್ಯ, ಈರಣ್ಣ ಮಠಪತಿ ಈ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲರೂ ಗ್ರಂಥಾಲಯದಲ್ಲಿ ಕುಳಿತುಕೊಂಡು ಅವರು ಗ್ಯಾಪ್ ಪೀರಿಯಡ್ನಲ್ಲಿ ಇಲ್ಲಿ ಗ್ರಂಥಾಲಯದಲ್ಲಿ ಬರುತ್ತಿದ್ದರು. ಮತ್ತು ಎಲ್ಲ ಚೆನ್ನಾಗಿ ಎಲ್ಲ ಬುಕ್ಸ್ಗಳನ್ನು ನೋಡುತ್ತಿದ್ದರು ಮತ್ತು ಬರೀತಿದ್ದರು. ಜನರಲ್ ನಾಲೆಜ್ ಬಗ್ಗೆ ಎಲ್ಲ ಮಾಹಿತಿ ಬರೀತಿದ್ದರು. ಎಸ್ಪೆಷಲಿ ರಾಜವರ್ಧನ TET ಮುಗಿಸ್ಯಾನ. ಇಲ್ಲಿ ಜನರಲ್ ನಾಲೆಜ್ ಬುಕ್ಸು ಎಲ್ಲ ಥರ ಎಲ್ಲ ನೋಡ್ತಿದ್ದ, ನನಗೆ ಕೇಳ್ತಿದ್ದ. ಮತ್ತು ಕೆಲವೊಂದು PDF ರಾಜವರ್ಧನ ನನ್ನ TET ಆಗಲಿ ಸೆಟ್ದಾಗಲಿ ನಾನು ಅವಂಗೆ PDF ಕಳಿಸಿದ್ದೆ. ಕೆಲವೊಂದು ಓದಿದ್ದಾನೆ. ಎಲ್ಲರೂ ಚೆನ್ನಾಗಿ TETಯಲ್ಲಿ ಮುಂದಿನ ಫ್ಯೂಚರ್ನಲ್ಲಿ TET ಮತ್ತು CET ಒಳ್ಳೆಯ ಥರ ಅಭ್ಯಾಸ ಮಾಡಿ ಮತ್ತು ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಲಿ ಅಂತ ನನ್ನ ಶುಭ ಹಾರೈಕೆ.